ನಮಸ್ತೆ, ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ನಾನಿವಾಗಷ್ಟೇ ಎದ್ದು ಕಿಚನ್ ಕೆಲಸನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಟ್ ನೋಡುವಾಗ ಸ್ವಲ್ಪ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದಾಗಿದೆಯಲ್ಲ, ಇದು ಯಾರು ಮಾಡಿದಂತ ಹೇಳಿದ್ರೆ ನಮ್ಮ ತಂದೆ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಏನು ಮಾಡಬೇಕಂತ ಹೇಳಿ ಪ್ರೀವಿಯಸ್ ನೈಟ್ ನಮ್ಮ ಪಪ್ಪನ ಜೊತೆ ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀನಿ. ಸೊ ಅವ್ರು ಬೇಗ ಎದ್ದರೆ ಮಿನಿಮಮ್ ಥಿಂಗ್ಸನ್ನು ಅವರು ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ನನಗೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಈಸಿ ಆಗ್ತದೆ. ದಿನಾಲೂ ಅನ್ಕೋತೀನಿ ಆನ್ ಟೈಮ್ ಹೇಳ್ಬೇಕಂತ ಹೇಳಿ, ಬಟ್ ಆರುಷ್ ಇನ್ನೂ ಸಣ್ಣವನಾಗಿರೋದ್ರಿಂದ ಅವನಿಗೆ ಫೀಡಿಂಗ್ ಮಾಡಬೇಕು. ಹಾಗಾಗಿ ನೈಟ್ ಕೆಲವೊಮ್ಮೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಬೆಳಗ್ಗೆ ಬೇಗ ಹೇಳೋಕ್ಕಾಗೋದಿಲ್ಲ. ತಂದೆ ಸ್ವಲ್ಪ ರೆಡಿ ಮಾಡಿಟ್ರೆ ಬೆಳಗ್ಗೆ ಸ್ವಲ್ಪ ಈಸಿಯಾಗಿ ಮಾಡ್ಬೋದು. ನಾನಿವಾಗ ಅವಲಕ್ಕಿ ಉಪ್ಕರಿ, ಪೋಹ ಅಥವಾ ಅವಲಕ್ಕಿ ಉಸ್ಲಿ ಏನಂತೀವಿ ಅದನ್ನು ನಾನಿವತ್ತು ಬ್ರೇಕ್ಫಾಸ್ಟಿಗೆ ಮಾಡ್ತಿದ್ದೀನಿ. ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕಿ ಜೀರಿಗೆ ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ರೆಡಿ ಮಾಡ್ತಿದ್ದೀನಿ. ಆಯಿಲ್ ಹಾಕುವಾಗ ಸ್ವಲ್ಪ ಜಾಸ್ತಿ ಹಾಕಿದಾಗ ಕಾಣ್ಬೋದು, ಬಟ್ ಅದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ತುಂಬ ಸಲ ಹಾಕಬೇಕಾಗಿ ಬಂತು. ಆ್ಯಂಡ್ ಆಲ್ರೆಡಿ ಪಾಪ ನೀರನ್ನು ಬಿಸಿ ಮಾಡಿಟ್ಟಿದ್ರು, ಅದನ್ನು ಕುಡಿತಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಕೂತ್ಕೊಂಡು ನೀರು ಕುಡಿಬೇಕಂತ ಹೇಳ್ತಾರೆ, ಬಟ್ ಕೆಲವೊಮ್ಮೆ ಟೈಮ್ ಇರುತ್ತೆ, ಕೆಲವೊಮ್ಮೆ ಟೈಮ್ ಇರೋದಿಲ್ಲ. ಹೀಗೆ ಏನಾದರೂ ಒಗ್ಗರಣೆ ಅಥವಾ ಏನಾದರೂ ಅರ್ಜೆಂಟ್ ಕೆಲಸ ಇರಬೇಕಂತ ಹೇಳಿದ್ರೆ ಹಾಗೆ ನಾನು ನಿಂತ್ಕೊಂಡು ಕೆಲವೊಮ್ಮೆ ಕುಡಿತೀನಿ. ಆ್ಯಂಡ್ ಇವಾಗ ಒಗ್ಗರಣೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಬೆಳಗ್ಗೆ ನಾವು ಸ್ವಲ್ಪ ಓಟ್ಸ್ ಅಥವಾ ರಾಗಿನ ಕುಡಿತೀನಿ. ಯಾಕಂತ ಹೇಳಿದರೆ ಬ್ರೇಕ್ಫಾಸ್ಟ್ ರೆಡಿ ಆಗೋವರೆಗೆ ಸ್ವಲ್ಪ ಕಷ್ಟ ಆಗ್ತದೆ ಹಸಿವನ್ನು ತಡ್ಕೊಂಡು ಕೂತ್ಕೊಳ್ಳಿಕ್ಕೆ. ಆ್ಯಂಡ್ ಸ್ವಲ್ಪ ಶೇಂಗಾ ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಮತ್ತೆ ಸ್ವಲ್ಪ ಉಳಿದಂತಹ ನೀರನ್ನು ಕುಡಿತೀನಿ. ಬೆಳಗ್ಗೆ ತುಂಬ ನೀರು ಕುಡಿದ್ರೆ ಒಳ್ಳೆಯದು. ಆ್ಯಕ್ಚುಲಿ ಅದು ಕೂಡ ಈ ಸಮ್ಮರಿಗೆ ನೀರು ಕುಡಿದಷ್ಟು ಒಳ್ಳೆಯದು. ನಾನಿವತ್ತು ಆಫ್ಟರ್ನೂನು ಚಿಕನ್ ಕುಕ್ ಮಾಡಬೇಕಂತಿದ್ದೀನಿ. ಆ್ಯಂಡ್ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಸಿಂಪಲ್ಲಾಗಿರುವಂಥ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡ್ತಿದ್ದೀನಿ. ಯಾವಾಗಾದರೂ ಒನ್ ಟೈಮ್ ಸ್ಪೆಷಲ್ ಕುಕ್ ಮಾಡೋದು ಈಸಿ ಆಗ್ತದೆ, ಬಟ್ 2 ಟೈಮ್ ಸ್ಪೆಷಲ್ ಕುಕ್ ಮಾಡೋದು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ನಾನು ಇವಾಗ ಅದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ಆನಿಯನನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಆಲ್ರೆಡಿ ಕುಕ್ ಮಾಡಿ ಇಟ್ಕೊಂಡಿರುವಂತಹ ಪೊಟ್ಯಾಟೋವನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಬಟ್ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಒಂದು ಪೊಟ್ಯಾಟೊ ಹಾಗೆ ಇಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಮಧ್ಯಾಹ್ನಕ್ಕೆ ಆರುಷ್ಗೆ ಆಗ್ತದೆ. ಸಿಪ್ಪೆ ತೆಗೀಲಿಲ್ಲ. ನಾವು ಸಿಪ್ಪೆ ತೆಗಿಯದೆ ಬಾಯ್ಲ್ ಮಾಡಿ ಇಟ್ಟಂತಹ ಆಲೂಗಡ್ಡೆ ಏನಾಗೋದಿಲ್ಲ. ಬೆಳಗ್ಗೆ ಕುಕ್ ಮಾಡಿದರೆ ಆಫ್ಟರ್ನೂನ್ ಕೂಡ ಮಕ್ಕಳಿಗೆ ಫೀಡ್ ಮಾಡ್ಬೋದು. ಆ್ಯಂಡ್ ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸಾಲ್ಟನ್ನು ಹಾಕ್ಕೊಂಡಿದ್ದೇನೆ. ಅವಲಕ್ಕಿಯನ್ನು ಒಂದು 10ರಿಂದ 15 ನಿಮಿಷ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರ್ತದೆ. ಕೆಲವೊಮ್ಮೆ ನಾವು ಯೂಸ್ ಮಾಡುವಂಥ ಅವಲಕ್ಕಿ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ. ನಾನು ಆಲ್ರೆಡಿ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಒಗ್ಗರಣೆ ಚೆನ್ನಾಗಿ ರೆಡಿ ಆಗಿದೆ. ಶೇಂಗಾ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಆಲೂಗಡ್ಡೆಯನ್ನು ಹಾಕ್ಕೊಳ್ತಿದ್ದೀನಿ. ಆಲೂಗಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಅವಲಕ್ಕಿಯನ್ನು ಹಾಕ್ಕೊಳ್ಬೋದು. ಅವಲಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಅರಿಶಿನ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನೀರಲ್ಲಿ ನೆನೆಸಿಟ್ಕೊಂಡಂತಹ ಅವಲಕ್ಕಿಯನ್ನು ಹೀಗೆ ಹಿಂಡಿ ಹಾಕ್ಕೊಳ್ಬೇಕು. ನೀರು ನಿಮಗೆ ಸ್ವಲ್ಪ ಕಡಿಮೆ ಅಂತ ಅನಿಸಿದರೆ ಬೇಕಾದರೆ ಅವಲಕ್ಕಿ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗ್ತದೆ. ಮುಚ್ಚಳ ಮುಚ್ಚಿ ಬೇಕಾದರೆ ಒಂದು 2ರಿಂದ 3 ನಿಮಿಷ ಹಾಗೆ ಇಟ್ಟರೆ ಚೆನ್ನಾಗಿ ಕುಕ್ ಆಗ್ತದೆ. ತುಂಬಾ ಈಸಿಯಾಗಿ ಮಾಡ್ಬೋದು ಈ ರೆಸಿಪಿ. ಆ್ಯಂಡ್ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ನಿಮಗೆ ಲಿಂಬೆ ರಸ ಬೇಕಾದರೆ ಸ್ವಲ್ಪ ಲಿಂಬೆ ರಸ ಕೂಡ ಹಾಕ್ಕೊಳ್ಬೋದು. ಟೇಸ್ಟಿಗೆ ಬೇಕಾದರೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಬೋದು. ನಮ್ಮ ಬ್ರೇಕ್ಫಾಸ್ಟ್ ಇವಾಗ ಸಿಂಪಲ್ಲಾಗಿ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ. ಹಾಗೆ ಆರುಷ್ಗೆ ನಾನು ಇವತ್ತು ರಾಗಿನ ಕೊಡ್ತಿದ್ದೀನಿ. ರಾಗಿ ಸ್ವಲ್ಪ ಪೌಡರನ್ನು ಹಾಗೆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೊಳ್ತಿದ್ದೀನಿ. ಈ ರಾಗಿ ಪೌಡರನ್ನು ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡಿರೋದು. ಆರುಷ್ಗೆ ಇನ್ನೂ ಕೂಡ ಯಾವುದೇ ಹೊರಗಿನ ಫುಡ್ಡನ್ನು ಕೊಡ್ತಿಲ್ಲ. ಯಾವ ಟೈಪ್ ಫುಡ್ ಕೊಟ್ಟರೆ ಕೂಡ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂತಹ ಫುಡ್. ಇವತ್ತು ನಾನು ರಾಗಿಗೆ ಸ್ವಲ್ಪ ಆ್ಯಪಲನ್ನು ಹಾಗೆ ತುರಿದು ಹಾಕ್ಕೊಳ್ತಿದ್ದೇನೆ. ಒಂದು 10 ಮಂತ್ ಆದಮೇಲೆ ಮಕ್ಕಳಿಗೆ ಹೀಗೆ ಸ್ವಲ್ಪ ಗ್ರೇಟ್ ಮಾಡಿ ಹಾಕ್ಕೊಳ್ಬೋದು. ಆ್ಯಪಲ್ ಚೆನ್ನಾಗಿರ್ತದೆ. ಮೊದಲೆಲ್ಲ ಪ್ಯೂರಿ ಮಾಡಿ ಮಿಕ್ಸ್ ಮಾಡ್ತಿದ್ದೆ, ಬಟ್ ಅವನಿಗೆ ಸ್ವಲ್ಪ ಕಚ್ಚಲಿಕ್ಕೆ ಸಿಕ್ಕಿದರೆ ತುಂಬಾ ಖುಷಿ ಆಗ್ತದೆ. ಅದಕ್ಕೋಸ್ಕರ ಹೀಗೆ ಗ್ರೇಟ್ ಮಾಡಿ ಹಾಕಿ ಚೆನ್ನಾಗಿ ಕುಕ್ ಮಾಡ್ತೀನಿ. ಸಾಫ್ಟ್ ಆಗೋವರೆಗೆ ಕುಕ್ ಮಾಡ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ನಮ್ಗೆ ಗೊತ್ತಾಗುತ್ತಲ್ಲ, ಅಷ್ಟು ಹೊತ್ತು ಕುಕ್ ಮಾಡ್ಕೊಂಡ್ರೆ ಸಾಕು. ಹಾಗೆ ನಾನು ಸ್ವಲ್ಪ ನನಗೆ ಹಾಲನ್ನು ಬಿಸಿ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಧೀರಜ್ ಮತ್ತು ತಂದೆಗೆ ಟೀ ಮಾಡ್ತಿದ್ದೀನಿ. ಇವಾಗ ನಮ್ಮ ಆರುಷ್ ಎದ್ದ ನೋಡಿ ನಮಸ್ತೆ ಮಾಡ್ತಾನೆ. ನಮಸ್ತೆ ಮಾಡಲಿಕ್ಕೆ ಕಲ್ತಿದ್ದಾನೆ ಅವನು ರೀಸೆಂಟಾಗಿ. ಹಾಗೆ ಅವನು ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಅವನಿಗೆ ಹೀಗೆ ನಮ್ಮ ಜೊತೆನೇ ಕೂತ್ಕೊಂಡು ತಿನ್ನೋದು ಕಲಿಸ್ತೀನಿ ಜಾಸ್ತಿ ಹೊತ್ತು. ಯಾಕಂತ ಹೇಳಿದರೆ ನಾನು ಮತ್ತು ಅವನು ಇಬ್ಬರು ಇರುವಾಗ ಕೂಡ ತಿಂತಾನೆ, ಬಟ್ ಎಲ್ಲರಿದ್ರೆ ಕೂಡ ಎಂಜಾಯ್ ಮಾಡಿ ತಿಂತಾನೆ.
ಮೊಬೈಲ್ ಟಿ ವಿಯನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಮಕ್ಕಳಿಗೆ. ನಾವೇ ಮಾತಾಡಿಸಿ ಆಟ ಆಡಿಸಿ ಏನಾದರೂ ತಿನ್ನಿಸಿದ್ರೆ ಒಳ್ಳೆಯದು. ಹಾಗೆ ತುಂಬ ಹಠ ಮಾಡಿದರೆ ಏನಾದರೂ ಹೀಗೆ ಒಂದು ಟಾಯ್ ಕೊಡ್ತೀವಿ ನಾವು, ಟಾಯ್ ಹಿಡ್ಕೊಂಡು ತಿಂತಾನೆ. ಆ್ಯಕ್ಚುಲಿ ನಮಗೆ ಜಾಸ್ತಿ ಟಾಯ್ ಕೊಟ್ಟು ಕೂಡ ತಿನ್ನಿಸೋದು ಇಷ್ಟ ಇಲ್ಲ, ಬಟ್ ಕೆಲವೊಮ್ಮೆ ಕೇಳೋದಿಲ್ಲ ಅಲ್ಲ ಮಕ್ಕಳು, ಇನ್ನೂ ಸಣ್ಣವರು. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಕೂಡ ಕಡಿಮೆ ಮಾಡ್ಬೋದು. ಅವರಾಗಿ ಓನ್ ತಿನ್ನುವಾಗ ಫುಡ್ ಮೇಲೆ ಚೆನ್ನಾಗಿ ಗಮನ ಇರ್ತದೆ ಅವ್ರದ್ದು, ಬಟ್ ನಾವು ತಿನ್ನಿಸುವಾಗ ಗಮನ ಎಲ್ಲ ಬೇರೆ ಕಡೆ ಹೋಗಿರ್ತದೆ. ನಾನು ಹೆಚ್ಚಾಗಿ ಫಿಂಗರ್ ಫುಡ್ ಕೊಡ್ತೀನಿ, ಬಟ್ ಇವತ್ತೇನು ಫಿಂಗರ್ ಫುಡ್ ಕುಕ್ ಮಾಡಿ ಇಟ್ಟಿರಲಿಲ್ಲ, ಹಾಗಾಗಿ ನಾನೇ ಫೀಡ್ ಮಾಡಬೇಕಾಗಿ ಬಂದಿದೆ. ಸ್ಪೂನಲ್ಲಿ ಅವನಿಗೆ ತಿನ್ನೋದು ಅಷ್ಟೊಂದು ಗೊತ್ತಾಗಲ್ಲ, ಕೈಯಲ್ಲಿ ಬೇಕಾದರೆ ಸ್ವಲ್ಪ ಸ್ವಲ್ಪ ಏನಾದರೂ ಫಿಂಗರ್ ಫುಡ್ ಕೊಟ್ಟರೆ, ವೆಜಿಟೇಬಲನ್ನು ಕುಕ್ ಮಾಡಿ ಕೊಟ್ಟರೆ ಅಥವಾ ಫ್ರೂಟ್ಸನ್ನು ಕುಕ್ ಮಾಡಿ ಕೊಟ್ಟರೆ ಚೆನ್ನಾಗೇ ತಿಂತಾನೆ. ಹಾಗಾಗಿ ಸ್ವಲ್ಪ ಇನ್ವಾಲ್ವ್ ಆಗ್ತಾನೆ ಫುಡ್ ತಿನ್ನುವಾಗ. ಇಲ್ಲದಿದ್ದರೆ ಹೀಗೆ ಏನಾದರೂ ರೈಮ್ಸ್, ಆಲ್ಫಬೆಟ್ಸ್, ನಂಬರ್ಸ್ ಹಾಗೆ ಏನಾದರೂ ಒಂದು ಹಾಡು ಹೇಳಿ, ಏನಾದರೂ ಒಂದು ಸ್ಟೋರಿ ಹೇಳ್ತಾ ತಿನ್ನಿಸ್ತೀನಿ. ಫುಡ್ ಫಿನಿಷ್ ಮಾಡಿದರೆ ಚೆನ್ನಾಗಿರ್ತದೆ, ಮಕ್ಕಳು ಇಷ್ಟಪಟ್ಟು ತಿಂದರೆ ಮತ್ತೆ ಚೆನ್ನಾಗಿರ್ತದೆ. ಯಾವಾಗಲೂ ಮಕ್ಕಳು ಇಷ್ಟಪಟ್ಟು ತಿಂದರೆ ಅವ್ರದ್ದು ಬಾಡಿ ಕೂಡ ಅದು ಸೆಟ್ ಆಗ್ತದೆ ಅಂತ ಹೇಳ್ತಾರೆ. ತುಂಬಾ ಜೋರಾಗ್ತಿದೆ ನೋಡಿ, ಟೇಬಲ್ ಹತ್ರ ಕೂತ್ಕೊಂಡ್ರೆ ಕಾಲೆಲ್ಲ ಮೇಲೆ ಹಾಕ್ತಾನೆ ಅವನು. ಆ್ಯಂಡ್ ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಹೊತ್ತು ಅವನ ತಂದೆ ಜೊತೆ ಆಟಾಡ್ತಿದ್ದ. ಆದಮೇಲೆ ಅವನು ಇವತ್ತು ಬೇಗ ಸ್ವಲ್ಪ ಮಲ್ಕೊಂಡ. ಬೆಳಗ್ಗೆ ಬೇಗ ಎದ್ದರೆ ಬೇಗನೆ ಮಲ್ಕೊಳ್ತಾನೆ. ಸೊ ನಾನು ಅವನು ಎದ್ದ ಮೇಲೆ ಸ್ನಾನ ಮಾಡಿಸ್ತೀನಿ. ಕೆಲವೊಮ್ಮೆ ಬ್ರೇಕ್ಫಾಸ್ಟ್ ಆದಮೇಲೆ ಸ್ನಾನ ಮಾಡಿಸಿ ಮತ್ತೆ ಅವನದು ನ್ಯಾಪ್ ಆಗುತ್ತೆ. ಅವನು ಹೇಗೋ ಮಲ್ಕೊಂಡಿದ್ದಾನಲ್ವ ಅಂತ ಹೇಳಿ ಬೇಗನೆ ಇವತ್ತು ಸ್ವಲ್ಪ ಲಂಚಿಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಸ್ವಲ್ಪ ಚಿಕನ್ ಫ್ರೈ ಮಾಡುವಂಥ ಪ್ಲ್ಯಾನ್ ಮಾಡಿದ್ದೀನಿ. ಇದು ಮಸಾಲ ನಾನೇ ಮನೆಯಲ್ಲಿ ತಯಾರು ಮಾಡಿರುವಂತಹ ಮಸಾಲೆಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೊಂದು ಎಗ್ ಹಾಕಿ, ಕೆಲವೊಂದು ಗರಂ ಮಸಾಲ, ರೆಡ್ ಚಿಲ್ಲಿ, ಜೀರಾ ಪೌಡರ್, ಕೊತ್ತಂಬರಿ ಪೌಡರ್ ಎಲ್ಲ ಹಾಕಿ ಮಸಾಲ ರೆಡಿ ಮಾಡಿದ್ದೀನಿ. ನಾನು ಇನ್ ಡೀಟೇಲ್ ಯಾವುದೇ ರೆಸಿಪಿನ ಇವತ್ತು ಚಿಕನ್ ರೆಸಿಪೀಸ್ನ ತೋರಿಸಲಿಲ್ಲ, ಯಾಕಂತ ಹೇಳಿದರೆ ನನ್ನದು ಸಪ್ರೇಟಾಗಿ ಕುಕ್ಕಿಂಗ್ ಚಾನಲ್ ಇದೆ, ಆನಂದ ಆರತಿ ಕಿಚನ್ ಅಂತ. ಅದರಲ್ಲಿ ತುಂಬಾ ವೆರೈಟೀಸ್ ಆಲ್ರೆಡಿ ರೆಸಿಪೀಸ್ ಇವೆ. ನಿಮಗೆ ಇಂಥದ್ದೇನಾದರೂ ರೆಸಿಪೀಸ್ ಬೇಕಾದರೆ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮ್ಯಾರಿನೇಟ್ ಮಾಡಿ ಇಟ್ಟರೆ ಚಿಕನ್ ಫ್ರೈಗೆ ಚೆನ್ನಾಗಿರ್ತದೆ, ಬೇಗನೆ ಕುಕ್ ಆಗುತ್ತೆ, ಹಾಗೆ ತುಂಬಾ ಸಾಫ್ಟಾಗಿ ಬರುತ್ತೆ. ಖಾರ ಸ್ವಲ್ಪ ಕಡಿಮೆ ಆಯಿತು ಅನಿಸಿತ್ತು, ಸೊ ಅದಕ್ಕೆ ಸ್ವಲ್ಪ ಖಾರ ಮತ್ತು ಸಾಲ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಆದರೂ ಮ್ಯಾರಿನೇಟ್ ಮಾಡಿಟ್ರೆ ಚೆನ್ನಾಗಿರ್ತದೆ. ಆ್ಯಂಡ್ ಇವಾಗ ನಾನು ಕೋಳಿ ಸಾರು ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಒಂದು ಪ್ಯಾನಲ್ಲಿ. ನಾನು ಕೊಕೊನಟ್ ಆಯಿಲನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ನಾವು ಊರಿಂದ ಬರುವ ಕೊಕೊನಟ್ ಆಯಿಲನ್ನು ತಗೊಂಡು ಬರ್ತೀವಿ, ಅದನ್ನೇ ನಾನು ಸಣ್ಣ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಕೊಕೊನಟ್ ಆಯಿಲನ್ನು ನಾವು ದೊಡ್ಡ ಬಾಟ್ಲಲ್ಲೇ ಯೂಸ್ ಮಾಡಿದ್ರೆ ಸ್ವಲ್ಪ ಸ್ಮೆಲ್ ಬರುವಂಥ ಚಾನ್ಸಸ್ ಇರುತ್ತೆ. ಯಾವಾಗಲೂ ಸಣ್ಣ ಬಾಟ್ಲಿಗೆ ಸ್ವಲ್ಪ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಅದನ್ನು ಯೂಸ್ ಮಾಡಿದರೆ ಚೆನ್ನಾಗಿರ್ತದೆ. ಆನಿಯನ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಿದ್ದೀನಿ, ಗೋಲ್ಡನ್ ಬ್ರೌನ್ ಕಲರ್ ಬರುವಾಗ. ಮತ್ತು ಒಂದೆರಡು ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡ್ಕೊಳ್ತಿದ್ದೀನಿ. ಟೊಮ್ಯಾಟೊ ಕುಕ್ ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕುಕ್ ಮಾಡಿದರೆ ಬೇಗನೆ ಸಾಫ್ಟಾಗಿ ಕುಕ್ ಆಗ್ತದೆ. ಹಾಗೆ ನೀವು ಸೈಡಲ್ಲಿ ಒಂದು ಕುಕ್ಕರಲ್ಲಿ ನೋಡ್ಬೋದು, ಅದರಲ್ಲಿ ನಾವು ರೈಸನ್ನು ಕುಕ್ ಮಾಡಿದ್ದು. ನಾವು ಬ್ರೌನ್ ರೈಸ್ ತಿಂತೇವೆ, ಸೊ ಬ್ರೌನ್ ರೈಸಿಗೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಕುಕ್ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ನ ಕುಕ್ಕರನ್ನೇ ಯೂಸ್ ಮಾಡ್ತೀವಿ. ಆ್ಯಂಡ್ ಆಫ್ಟರ್ನೂನ್ ಮತ್ತು ನೈಟಿಗೆ ಮೋಸ್ಟ್ಲಿ ಒಂದೇ ಸಲ ಕುಕ್ ಮಾಡ್ತೇವೆ ಹೆಚ್ಚಾಗಿ. ಕೆಲವೊಂದು ಸಲ 2 ಟೈಮ್ಸ್ ಕುಕ್ ಮಾಡ್ಕೊಳ್ಬೇಕಾಗ್ತದೆ. ಈಸಿಯಾಗಿರ್ತದೆ ಒಂದೇ ಸಲ ಕುಕ್ ಮಾಡಿಕೊಂಡ್ರೆ. ಮತ್ತು ಈವ್ನಿಂಗ್ ಕುಕ್ ಮಾಡ್ಕೊಳ್ಳೋದಂದರೆ ಸ್ವಲ್ಪ ಕಷ್ಟ ಆಗ್ತದೆ, ಅದು ಕೂಡ ಮಗುನ ಇಟ್ಕೊಂಡು. ಆ್ಯಂಡ್ ಇವಾಗ ಚಿಕನನ್ನು ಕುಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಮಂಗಳೂರು, ಉಡುಪಿ ಕಡೆ ಕೋಳಿ ಸಾರು ಅಂದರೆ ತುಂಬಾ ಫೇಮಸ್. ಅದು ಕೂಡ ನಾವು ಒಂದು ಅಕ್ಕಿ ರೊಟ್ಟಿ ಇರುತ್ತೆ, ಅದನ್ನು ತಿನ್ನೋದಕ್ಕೆ ಈ ಕೋಳಿ ಸಾರು ಯೂಸ್ ಮಾಡ್ತೇವೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಮಜ್ಜಿಗೆನ ಪ್ರಿಪೇರ್ ಮಾಡಿದ್ದೆ. ಬಿಸಿಲಿಗೆ ಸ್ವಲ್ಪ ಏನಾದರೂ ತಂಪಾಗಿರೋದನ್ನು ಕುಡಿದ್ರೆ ಚೆನ್ನಾಗಿರ್ತದೆ, ಹಾಗೆ ಅದು ಹೆಲ್ತಿಗೆ ಕೂಡ ಒಳ್ಳೆಯದು. ಹಾಗೆ ನಾನು ನಿನ್ನೆನೇ ಕೋಳಿ ಸಾರಿಗೆ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊಳ್ತಿದ್ದೀನಿ. ಹೀಗೆ ಏನಾದರೂ ಪ್ರೀವಿಯಸ್ ಡೇ ಸ್ವಲ್ಪ ಮಸಾಲ ರೆಡಿ ಮಾಡಿ ಇಟ್ಕೊಂಡ್ರೆ ಅಥವಾ ವೆಜಿಟೇಬಲ್ ಏನಾದರೂ ಬೇಕಾದ್ರೆ ಅದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಕುಕ್ಕಿಂಗಿಗೆ ಈಸಿ ಆಗ್ತದೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ತಿದ್ದೇನೆ. ತೆಂಗಿನಕಾಯಿ ಹಾಲು ಹಾಕ್ಕೊಳ್ಳಿಕ್ಕೆ ನಾವು ತುರಿದಂಥ ತೆಂಗಿನಕಾಯಿ ಇರುತ್ತಲ್ವ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಹೀಗೆ ಹಾಲನ್ನು ಹಿಂಡಿ ತೆಗಿಬೇಕು. ಪ್ರೆಸ್ ಮಾಡಿ ಕೂಡ ತೆಗಿಬೋದು, ಅಥವಾ ಹೀಗೆ ಕೈಯಲ್ಲೇ ಹಿಂಡಿ ಕೂಡ ತೆಗಿಬೋದು, ಅಥವಾ ಒಂದು ಒಳ್ಳೆ ಬಟ್ಟೆಯಲ್ಲಿ ಹಾಕಿ ಬಟ್ಟೆ ಮೂಲಕ ಕೂಡ ಹಿಂಡಿ ತೆಗಿಬೋದು. ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ. ನಾವು ಮಂಗಳೂರು, ಉಡುಪಿ ಕಡೆ ಕೋಳಿ ಸಾರು ಮಾಡೋದಾದರೆ ತೆಂಗಿನಕಾಯಿ ಹಾಲನ್ನು ಹಾಕ್ತೇವೆ. ಅದು ಕೂಡ ರೊಟ್ಟಿಗೆ ಅಂತ ಹೇಳಿ ಕೋಳಿ ಸಾರು ಮಾಡೋದಾದರೆ ತೆಂಗಿನಕಾಯಿ ಹಾಲು ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ.
ಅದು ಕೂಡ ಸ್ವಲ್ಪ ತೆಳ್ಳಗೆ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ. ಆ್ಯಂಡ್ ತೆಂಗಿನಕಾಯಿ ಹಾಲು ಹಾಕಿದ ಮೇಲೆ ನಿಮಗೆ ಕನ್ಸಿಸ್ಟೆನ್ಸಿಗೆ ಬೇಕಾದಾಗೆ ಸೆಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಚಿಕನ್ ಸಾರು ರೆಡಿ ಆಗ್ತದೆ. ಆರುಷ್ ಚೆನ್ನಾಗೇ ಮಲ್ಕೊಂಡಿದ್ದ ಇಷ್ಟೆಲ್ಲ ಕೆಲಸ ಮಾಡುವಾಗ, ಸೊ ಈಸಿಯಾಗಿ ಮಾಡಲಿಕ್ಕಾಯಿತು ಎಲ್ಲ ಕೆಲಸ. ಇಲ್ಲದಿದ್ದರೆ ಇವತ್ತು ಅವನ ತಂದೆ ಇದ್ರೆ ಸ್ವಲ್ಪ ಈಸಿ ಆಗ್ತಿತ್ತು. ಆ್ಯಂಡ್ ಇದು ಬ್ರೌನ್ ರೈಸ್ ಆರುಷ್ಗಂತ ಹೇಳಿ ಸ್ವಲ್ಪ ತೆಗೆದಿಟ್ಟಿದ್ದೆ. ಹಾಗೆ ಒಂದು ಬೆಳಗ್ಗೆನೇ ಇಟ್ಕೊಂಡಂಥ ಒಂದು ಆಲೂಗಡ್ಡೆಯನ್ನು ಕೂಡ ಸಿಪ್ಪೆ ತೆಗೆದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಅವನು ಎದ್ದ ತಕ್ಷಣ ಚೂರು ಹಸಿವಾಗಿದ್ದರೆ ಅದನ್ನು ಹಾಗೆ ಸ್ಮ್ಯಾಶ್ ಮಾಡಿ ಕೊಡ್ಬೋದು ಅಂತ ಹೇಳಿ. ಇವಾಗ ಚಿಕನ್ ಫ್ರೈಯನ್ನು ಮಾಡ್ತಿದ್ದೇನೆ. ನಾನ್ ಸ್ಟಿಕ್ ನಾರ್ಮಲಾಗಿ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ. 2-3 ಪ್ಯಾನ್ ಇದೆ, ಕೆಲವು ಐಟಮ್ಗೆ ಬೇಕಾಗ್ತದೆ, ಹಾಗಾಗಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ರೀಪ್ಲೇಸ್ ಮಾಡಬೇಕಂತ ಪ್ಲ್ಯಾನಲ್ಲಿದ್ದೀವಿ. ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ನಾನ್ ಸ್ಟಿಕ್ ಹೆಲ್ತ್ಗೆ. ಹಾಗಾಗಿ ನಾರ್ಮಲ್ ಐರನ್ ಅಥವಾ ಸ್ಟೀಲ್ ಥಿಂಗ್ಸನ್ನು ಯೂಸ್ ಮಾಡಿದರೆ ಒಳ್ಳೆಯದು. ಅಥವಾ ಬೇರೆ ಎಲ್ಲ ಕೆಲವೊಂದು ಮೆಟೀರಿಯಲ್ಸ್ ಎಲ್ಲ ಬರುತ್ತೆ, ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ನಾನಿವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಫ್ರೈ ಮಾಡ್ಕೊಳ್ತಿದ್ದೀನಿ. ಡೀಪ್ ಫ್ರೈ ಏನೂ ಅಲ್ಲ. ಹಾಗೆ 2 ಸೈಡ್ ಕುಕ್ ಮಾಡಿಕೊಂಡ್ರೆ ಆಯಿತು, ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ. ಬೇಕಾದರೆ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಕರಿಬೇವಿನ ಸೊಪ್ಪು ಅಥವಾ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಲಿಂಬೆ ರಸ ಕೂಡ ಹಾಕ್ಕೊಳ್ಬೋದು. ನಮಗೆ ಯಾವ ಫ್ಲೇವರ್ ಇಷ್ಟ ಅದನ್ನು ಹಾಕ್ಕೊಂಡ್ರೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಹಾಗೆ ನಾನು ಸ್ವಲ್ಪ ಇವತ್ತು ಕಸೂರಿ ಮೇಥಿಯನ್ನು ಹಾಕ್ಕೊಂಡಿದ್ದೇನೆ. ಸೊ ಇವತ್ತಿನ ಲಂಚ್ ರೆಡಿಯಾಗಿದೆ. ಕೋಳಿ ಸಾರು, ಹಾಗೆ ಮ್ಯಾಂಗ್ಳೂರ್ ಸ್ಪೆಷಲ್ ರೊಟ್ಟಿ ಆ್ಯಂಡ್ ಬ್ರೌನ್ ರೈಸಿಗೆ ಸ್ವಲ್ಪ ಹರಿವೆ ಸೊಪ್ಪು ಮತ್ತು ದಾಲ್ ಹಾಕಿ ಮಾಡಿರುವಂತಹ ಕರಿ, ಹಾಗೆ ಒಂದು ಚಿಕನ್ ಫ್ರೈ. ಇಷ್ಟು ಐಟಮ್ಸ್ ಮಾಡಿದ್ದಾನೆ ಇವತ್ತು ಮಧ್ಯಾಹ್ನ ಲಂಚ್ಗೆ. ಆ್ಯಂಡ್ ಆರುಷ್ ಇವಾಗ ಎದ್ದಿದ್ದಾನೆ. ಅವನದು ನ್ಯಾಪ್ ಆಯಿತು. ನಂದು ಕೆಲಸ ಆಗಿ ಫ್ರೆಶ್ ಅಪ್ ಆಗುವಾಗ ಅವನು ಎದ್ದ. ನಿದ್ದೆಯಿಂದ ಹೇಳುವಾಗ ಮಕ್ಕಳಿಗೆ ಸ್ವಲ್ಪ ನೀರು ಕೊಟ್ಟರೆ ಚೆನ್ನಾಗಿರ್ತದೆ, ಅವರಿಗೆ ಬಾಯಾರಿಕೆ ಆಗಿರ್ತದೆ. ಇವಾಗ ಸಮ್ಮರ್ ಅಲ್ವಾ, ಹಾಗಾಗಿ ಆರುಷ್ಗೆ ಕೂಡ ನಾನು ನೀರು ಕೊಡ್ತೀನಿ ಆ್ಯಂಡ್ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆವಾಗ ಅವನು ಆರಾಮಾಗಿ ನಿದ್ದೆಯಿಂದ ಆಚೆ ಬರ್ತಾನೆ. ಆ್ಯಂಡ್ ನಾವು ಇರಿಟೇಟ್ ಮಾಡಿದರೆ ಕೆಲವೊಮ್ಮೆ ಮಕ್ಕಳು ಡಿಸ್ಟರ್ಬ್ ಆಗೋ ಚಾನ್ಸಸ್ ಇರುತ್ತೆ. ನಿದ್ದೆಯಿಂದ ಹೇಳುವಾಗ ಅವರನ್ನು ಸ್ವಲ್ಪ ಮುದ್ದು ಮಾಡಿದರೆ ಚೆನ್ನಾಗಿರ್ತದೆ ನಿದ್ದೆಯಿಂದ ಎದ್ದಾಗ. ಅವನದು ನಿದ್ದೆ ಆದಮೇಲೆ ಸ್ನಾನ ಆಗಿ ಇವಾಗ ಮೈ ಒರೆಸ್ತಿದ್ದೇನೆ. ನಾನು ನಾರ್ಮಲಾಗಿ ಈ ಥರದ್ದು ಕಾಟನ್ ವೈಟ್ ಟವೆಲನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಸ್ನಾನ ಆಗಿ ಬಂದಮೇಲೆ ಮಕ್ಕಳದ್ದು ಕಿವಿ ಆ್ಯಂಡ್ ಮೂಗನ್ನು ಒರೆಸಿದ್ರೆ ಚೆನ್ನಾಗಿರ್ತದೆ. ಬಟ್ ಅವ್ರು ಬಿಡೋದಿಲ್ಲ, ನಾವು ಕೂಡ ಬಿಡುವ ಹಾಗಿಲ್ಲ. ನೀರೇನಾದರೂ ಇದ್ರೆ ಅದನ್ನು ಒರೆಸಿ ತೆಗೆದ್ರೆ ಚೆನ್ನಾಗಿರ್ತದೆ. ಅವ್ರದ್ದು ಕಿವಿ ಮತ್ತು ಮೂಗು ಕ್ಲೀನ್ ಮಾಡೋಕ್ಕೆ ಇದೊಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸ್ವಲ್ಪ ನೀರಿರುತ್ತಲ್ಲ, ಆವಾಗ ಕಿವಿ ಕೂಡ ನೀಟಾಗಿ ಕ್ಲೀನ್ ಮಾಡೋಕ್ಕಾಗತ್ತೆ. ಇಲ್ಲದಿದ್ದರೆ ಅವರಿಗೆ ನೋವಾಗುವ ಚಾನ್ಸಸ್ ಇರುತ್ತೆ. ಕೆಲವೊಂದು ಸಲ ಮಲ್ಕೊಂಡು ಹೀಗೆ ತಲೆ ಒರೆಸೋದು ಆ್ಯಂಡ್ ಕ್ರೀಮ್ ಹಚ್ಚೋದು ಮಾಡ್ತೀನಿ. ಕೆಲವೊಂದು ಸಲ ಹೀಗೆ ಕೂತ್ಕೊಂಡೇ ಕ್ರೀಮ್ ಹಚ್ತೀನಿ. ಅವನದು ಮೂಡ್ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವೊಂದು ಸಲ ಅವನು ಮಲ್ಗೋಕ್ಕೆ ಕೇಳೋದಿಲ್ಲ. ಮಲಗಿಸಿದ್ರೆ ಬೆಡ್ಡಲ್ಲೆಲ್ಲ ಆಚೆ ಈಚೆ ಹೊರಳಾಡ್ಕೊಂಡಿರ್ತಾನೆ. ನನಗೆ ಕೂಡ ಅದು ಕಷ್ಟ ಆಗುತ್ತೆ. ಹಾಗಾಗಿ ಕೈಯಲ್ಲೇ ಹೀಗೆ ಕೂತ್ಕೊಳ್ಳಿಸಿ ಇವಾಗ ಕ್ರೀಮೆಲ್ಲ ಹಚ್ತೀನಿ. ನಾನು ಮಾಮಾ ಅರ್ತ್ ಅವ್ರದ್ದು ಕ್ರೀಮ್ ಮತ್ತು ಯೂಸ್ ಮಾಡ್ತೀನಿ. ಅವನಿಗೆ ಸ್ನಾನ ಮಾಡಿಸುವಾಗ ಕೂಡ ಬಾಡಿ ವಾಶ್ ಇರ್ಬೋದು ಅಥವಾ ಶ್ಯಾಂಪು ಎಲ್ಲವನ್ನು ಮಾಮಾ ಅರ್ತ್ ಅವ್ರದ್ದೇ ಯೂಸ್ ಮಾಡ್ತೀನಿ ಮೋಸ್ಟ್ ಆಫ್ ದಿ ಥಿಂಗ್ಸ್. ಆ್ಯಂಡ್ ಕೈಗೆಲ್ಲ ಚೆನ್ನಾಗಿ ಲೋಷನ್ ಹಚ್ಚಿದರೆ ಚೆನ್ನಾಗಿರ್ತದೆ. ಸ್ನಾನ ಆದಮೇಲೆ ನೋಡಿ ಈ ಥರದ್ದೊಂದು ಕಾಟನ್ ಬಟ್ಟೆ ಇಟ್ಕೊಂಡು ಅದರಲ್ಲಿ ಕೂಡ ಒರೆಸಿದ್ರೆ ಚೆನ್ನಾಗಿರ್ತದೆ. ನಾನು ಒಂದು ಕೂದಲನ್ನು ಹೀಗೆ ಒಂದು ಓಲ್ಡ್ ಕಾಟನ್ ಕ್ಲಾತ್ ಇದೆ ನನ್ನ ಹತ್ರ, ಕೆಲವಿದೆ, ಅದನ್ನೇ ಒಂದು ಇಟ್ಕೊಂಡು ಹೀಗೆ ಒರೆಸ್ತೀನಿ. ಸಾಫ್ಟಾಗಿದ್ದರೆ ಅವ್ರಿಗೆ ಕೂಡ ಇರಿಟೇಟ್ ಆಗೋದಿಲ್ಲ, ಬಟ್ ಒರೆಸೋಕ್ಕೆ ಬಿಡೋದಿಲ್ಲ. ಆ್ಯಂಡ್ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ನಾನ ಮಾಡಿ ಆಯಿತು. ಇವಾಗ ಲಂಚ್ ಟೈಮ್ ಆರುಷಿದ್ದು. ನಾನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಂಥ ಫುಡ್ಡನ್ನು ಜಸ್ಟ್ ಸ್ಮ್ಯಾಶ್ ಮಾಡ್ತಿದ್ದೀನಿ. ಮೊದಲೆಲ್ಲ ತುಂಬ ಸಾಫ್ಟಾಗಿ ಸ್ಮೂತ್ ಆಗುವವರೆಗೆ ಸ್ಮ್ಯಾಶ್ ಮಾಡ್ತಿದ್ದೆ, ಬಟ್ ಇವಾಗ ಸ್ವಲ್ಪ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಜಾಸ್ತಿ ಏನು ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಇವಾಗ ಆರುಷಿದ್ದು ಲಂಚ್ ಟೈಮ್. ಎಂಜಾಯ್ ಮಾಡ್ತಾನೆ ಫುಡ್ಡನ್ನು ಹೆಚ್ಚಾಗಿ. ಯಾಕಂತ ಹೇಳಿದ್ರೆ ನಾನು ಮಧ್ಯಾಹ್ನ ನಾರ್ಮಲಾಗಿ 99% ಬ್ರೌನ್ ರೈಸ್ ಜೊತೆಗೆ ಒಂದು ವೆಜಿಟೇಬಲನ್ನು ಹಾಕಿ ಕೊಡ್ತೀನಿ. ನಾನು ಅವನಿಗೆ ಇನ್ನೂ ಕೂಡ ಯಾವುದೇ ಮಿಲ್ಕ್ ಪ್ರಾಡಕ್ಟನ್ನು ಸ್ಟಾರ್ಟ್ ಮಾಡಲಿಲ್ಲ. 1 ಇಯರ್ ಆದಮೇಲೆ ಸ್ಟಾರ್ಟ್ ಮಾಡಬೇಕಂತಿದ್ದೀನಿ.
ಕೆಲವೊಂದು ಫ್ಯಾಮಿಲಿಯಲ್ಲಿ 10 ಮಂತ್ಸ್ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ತುಪ್ಪ ಎಲ್ಲ ಕೊಡಲಿಕ್ಕೆ. ಬಟ್ ನಾನೇನು ಸ್ಟಾರ್ಟ್ ಮಾಡಲಿಲ್ಲ, ಸ್ವಲ್ಪ ಸೇಫ್ ಆಗಿರಲಿ ಅಂತ ಹೇಳಿ 1 ಇಯರ್ ಆದಮೇಲೆ ಸ್ಟಾರ್ಟ್ ಮಾಡುವ ಅಂತ ಪ್ಲ್ಯಾನಲ್ಲಿದ್ದೀನಿ. ಆಲ್ರೆಡಿ ತುಪ್ಪನ ರೆಡಿ ಮಾಡಿ ಇಟ್ಟಿದ್ದೀನಿ. ಅವನೀಗ 11 ಮಂತ್ಸ್ ಅಲ್ಲ, ಇನ್ನು ಜಸ್ಟ್ 1 ಮಂತ್ ಆದಮೇಲೆ ತುಪ್ಪ ಸ್ವಲ್ಪ ಹಾಕಿ ಕೊಡಬೇಕಂತಿದ್ದೀನಿ. ಆಫ್ಟರ್ನೂನ್ ಹೀಗೆ ಬ್ರೌನ್ ರೈಸಿಗೆ ಸ್ವಲ್ಪ ತುಪ್ಪ ಹಾಕಿದರೆ ಟೇಸ್ಟಿಯಾಗಿರ್ತದೆ. ನಾನು ದಿನಕ್ಕೊಂದು ವೆಜಿಟೇಬಲ್ ಯೂಸ್ ಮಾಡೋದ್ರಿಂದ ನಾರ್ಮಲಾಗಿ ಕೂಡ ಹಾಗೆ ತಿನ್ನೋಕ್ಕೆ ಇಷ್ಟಪಡ್ತಾನೆ. ಆ್ಯಂಡ್ ಹಸ್ಬೆಂಡ್ ನೋಡಿ ತಿಂತಿದ್ದಾರೆ ರೊಟ್ಟಿ, ಕೋಳಿ ಸಾರು, ಮ್ಯಾಂಗ್ಳೂರ್ ಸ್ಪೆಷಲ್ ರೊಟ್ಟಿ ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್. ನಮ್ಮ ತಂದೆ ಕೂಡ ಒಟ್ಟಿಗೆ ಊಟ ಮಾಡ್ತಿದ್ರು. ಇದನ್ನು ರೊಟ್ಟಿ ಹೀಗೆ ಪ್ಲೇಟಲ್ಲಿ ಹಾಕಿ ಅದರ ಮೇಲೆ ಸಾರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಟೇಸ್ಟ್ ಅಂತೂ ಸೂಪರಾಗಿರ್ತದೆ. ಹೀಗೆ ಸೈಡಲ್ಲಿ ಏನಾದರೂ ಫ್ರೈ ಐಟಮ್ ಅಥವಾ ಮ್ಯಾಂಗ್ಳೂರ್ ಸ್ಪೆಷಲ್ ಕೋಳಿ ಸುಕ್ಕ ಇದ್ರೆ ಅಂತ ಹೇಳೋದೇ ಬೇಡ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಆರುಷ್ ಲಂಚ್ ಆದಮೇಲೆ ನಾನು ಕೂಡ ಊಟ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಧೀರಜ್ ಹೇಳ್ತಿದ್ರು ವಿಡಿಯೋ ಮಾಡುವಾಗ ಸ್ವಲ್ಪ ಸ್ವಲ್ಪ ಹಾಕಿ ತಿಂತಿದ್ದೀಯಾ, ಆಮೇಲೆ ಇನ್ನೊಂದು ರೌಂಡ್ ತಿನ್ನಲಿಕ್ಕಿದೆಯಾ ಅಂತ ಹೇಳಿ, ಅದಕ್ಕೋಸ್ಕರ ನಗ್ತಿದ್ದೆ. ಲಂಚ್ ಆದಮೇಲೆ ಮತ್ತೆ ಆರುಷಿದ್ದು ಪ್ಲೇ ಟೈಮ್ ಸ್ಟಾರ್ಟ್ ಆಗಿದೆ. ಅವನು ಇವಾಗ ಸ್ವಲ್ಪ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಬೀಳ್ತಾನೆ ಬಟ್ ಟ್ರೈ ಮಾಡ್ತಾನೆ ಎಂದು ನಡೆಯೋಕ್ಕೆ. ಆ್ಯಂಡ್ ನಾವೇನಾದರೂ ಹೀಗೆ ಸ್ಟ್ರೈಟಾಗಿ ಇಟ್ಟಿದ್ರೆ ಅವನಿಗೆ ಅದನ್ನು ಹಾಳು ಮಾಡೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಕಷ್ಟಪಟ್ಟು ಎದ್ದು ನಿಲ್ತಾನೆ, ಅದೇನೋ ಬ್ಯಾಲೆನ್ಸ್ ಮಾಡಿಕೊಂಡು ಫುಲ್ ಬೆಂಡಾಗಿ ಎದ್ದು ನಿಲ್ತಾನೆ. ಮಕ್ಕಳು ಹೀಗೆ ಎಲ್ಲ ಬಿದ್ದು ಎದ್ದು ಏನೆಲ್ಲ ಮಾಡ್ಕೊಂಡು ಕಲಿತಾರೆ ಸ್ಟೆಪ್ ಬೈ ಸ್ಟೆಪ್. ಅವರಷ್ಟಕ್ಕೆ ಅವರೆಲ್ಲವನ್ನ ಕಲಿತಾರೆ. ತುಂಬಾ ಗ್ರೇಟ್ ಅಂತ ಫೀಲ್ ಆಗುತ್ತೆ ಈ ನೇಚರ್ ಅಂತ ಹೇಳೋದು. ನಾವೇನಾದರೂ ಈ ಥರ ಟವರ್ ಥರ ಮಾಡಿಟ್ರೆ ಬ್ಲಾಕ್ಸ್ ಅಥವಾ ಆಲ್ಫಾಬೆಟ್ಸ್ ಏನಾದರೂ ಇಟ್ಟು ಅದನ್ನು ಅವನಿಗೆ ಬೀಳಿಸಿದ್ರೆ ಅವನಿಗೊಂದು ಸಮಾಧಾನ, ಏನೋ ಅದೊಂದು ಗೇಮ್ ಥರ ಫೀಲ್ ಆಗ್ತಾನೇನೋ. ಬಟ್ ನಾವು ಹಾಗೇನಾದರೂ ಮಾಡಿದರೆ ಅದನ್ನು ಅವನು ಬೀಳಿಸದಿದ್ದರೆ ಅವನಿಗೆ ಸಮಾಧಾನ ಆಗೋದೇ ಇಲ್ಲ. ಹಾಗೆ ಈವ್ನಿಂಗ್ ನಾವೊಂದು ಟೆರೇಸ್ಗೆ ವಾಕ್ ಹೋಗಿದ್ವಿ. ಊಟ ಆದಮೇಲೆ ಮಲಗಿ ಸ್ನ್ಯಾಕ್ಸ್ ಎಲ್ಲ ಮಾಡಿ ಆದಮೇಲೆ ಹೋಗಿದ್ವಿ. ಹಸ್ಬೆಂಡ್ ಏನೋ ಯಾವ ಸ್ಟಾರ್ ಎಲ್ಲಿದೆ, ಯಾವ ಪ್ಲ್ಯಾನೆಟ್ ಎಲ್ಲಿದೆ ಅಂತ ಹೇಳಿ ಆ್ಯಪ್ ಓಪನ್ ಮಾಡ್ಕೊಂಡು ಮೊಬೈಲಲ್ಲಿ ಚೆಕ್ ಮಾಡ್ತಿದ್ರು. ನಾವು ಟೆರೇಸಲ್ಲಿ ಹಾಗೆ ವಾಕ್ ಮಾಡಿ ಮತ್ತು ಮನೆಗೆ ಬಂದ್ವಿ. ಆ್ಯಂಡ್ ಡಿನ್ನರ್ ಆದಮೇಲೆ ಆರುಷ್ ಹಾಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಿದ್ದ. ಅವನಿಗೆ ಪ್ರತಿ ಸಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು ಆದಮೇಲೆ ನಾವು ಸ್ವಲ್ಪ ಹೊತ್ತು ಅವನನ್ನು ಆಟ ಆಡಿಸ್ತೇವೆ. ಮಕ್ಕಳನ್ನು ಯಾವಾಗಲೂ ಅವ್ರದ್ದು ಫುಡ್ ಟೈಮ್ ಆದಮೇಲೆ ಆಟ ಆಡಿಸಿದರೆ ಅದು ಚೆನ್ನಾಗಿ ಡೈಜೆಸ್ಟ್ ಆಗಿ ಎಲ್ಲ ಕಡೆ ಬಾಡಿಗೆ ಹೊಂದ್ಕೊಳ್ಳುತ್ತೆ ಅನ್ನೋದು ನನ್ನ ಫೀಲಿಂಗ್. ಆ್ಯಂಡ್ ತುಂಬ ಜನ ಹೇಳ್ತಾರೆ ಕೂಡ. ಅದಕ್ಕೋಸ್ಕರ ಅದನ್ನು ನಾನು ಖಂಡಿತವಾಗಿ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸ್ಪೆಷಲ್ ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.